ಇವಾಗ ಭ್ರಷ್ಟಾಚಾರ ಅಂದರೆ 180 ದೇಶಗಳಲ್ಲಿ ವರ್ಲ್ಡಲ್ಲಿ 180 ದೇಶ ರೆಕಗ್ನೈಸ್ ಮಾಡಿದ್ದೀವಿ ನಾವು. ಭಾರತ 96ನೇ ಸ್ಥಾನದಲ್ಲಿದೆ. ಕರ್ನಾಟಕ 5ನೇ ಸ್ಥಾನದಲ್ಲಿದ್ದೀವಿ ನಾವು. 28 ರಾಜ್ಯಗಳು 5 ಯೂನಿಯನ್ ಟೆರಿಟರೀಸಲ್ಲಿ 5ನೇ ಸ್ಥಾನದಲ್ಲಿದ್ದೀವಿ. ಸ್ವಾತಂತ್ರ್ಯ ಪೂರ್ವದಲ್ಲಿ 18% ಲಿಟ್ರೇಚರ್ ಇತ್ತು, ಅಂದರೆ ವಿದ್ಯಾವಂತರು ಬರೀ 18%. ಆವಾಗ 95% ದೇಶಭಕ್ತಿ ಇತ್ತು, ಪ್ಯಾಟ್ರಿಯಾಟಿಕ್ ಪೀಪಲ್ ಇತ್ತು, ದೇಶಭಕ್ತಿ ಜನ ಇದ್ದರು. ಇವತ್ತು 80% ಎಜುಕೇಷನ್ ಬಂದಿದೆ. ಆ 80% ಎಜುಕೇಷನಲ್ಲಿ 90% ಭ್ರಷ್ಟಾಚಾರಕ್ಕೆ ಇಳಿದಿದ್ದೀವಿ. 90% ನಾವು ದೇಶಭಕ್ತಿ ಇಲ್ಲ. ಇವಾಗ ಎಲ್ಲೋ ಒಂದು ಕಡೆ ನೋವಾಗುತ್ತೆ. ನಾವು ಇಷ್ಟೆಲ್ಲ ಭ್ರಷ್ಟಾಚಾರ ಇದ್ದರೂ ಪ್ರಪಂಚದಲ್ಲೇ 3ನೇ 4ನೇ ಅಗ್ರಗಣ್ಯ ರಾಷ್ಟ್ರ ಆಗಿದೆ ನಮ್ಮದು. ಈ ಭ್ರಷ್ಟಾಚಾರ ಏನೋ ಒಂದು ಹೋಗ್ಬಿಟ್ರೆ ವರ್ಲ್ಡಲ್ಲಿ ನಾವು ನಂಬರ್ 1 ಆಗ್ತೀವಿ. ಅಷ್ಟು ನಮ್ಮಲ್ಲಿ ಸಂಪನ್ಮೂಲ ಇದೆ. ಆ ಸಂಪನ್ಮೂಲನ ಪ್ರಗತಿಗೆ ಹೆಚ್ಚಾಗಿ ಸ್ವಾರ್ಥಕ್ಕೆ ಉಪಯೋಗಿಸ್ಕೊತಾ ಇದ್ದೀವಿ. ಆ ಸ್ವಾರ್ಥದಿಂದ ತೊಂದರೆ ಆಗ್ತಾಯಿದೆ. ಈ ಭ್ರಷ್ಟಾಚಾರ ದೊಡ್ಡ ಈ ಪಿಡುಗು, ಕ್ಯಾನ್ಸರ್ ವಾಸಿ ಮಾಡ್ಬೋದು, ಭ್ರಷ್ಟಾಚಾರ ವಾಸಿ ಮಾಡೋಕ್ಕಾಗ್ತಾಯಿಲ್ಲ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಲೋಕಾಯುಕ್ತ ಸಂಸ್ಥೆಯಲ್ಲಿ ಆದಷ್ಟು ಈ ಭ್ರಷ್ಟಾಚಾರನ ತೊಲಗಿಸ್ಬೇಕು ಅಂತ ಹಠ ಹಿಡಿದು ಕಾಯ ವಾಚ ಅಂತ ಕೆಲಸ ಮಾಡ್ತಾಯಿದ್ದೀವಿ. ಮೊನ್ನೆ ಸ್ವಾತಂತ್ರ್ಯ 79ನೇ ಸ್ವಾತಂತ್ರ್ಯ ನಾವು ಆಚರಿಸ್ಕೊಂಡಾಗ ನಾವು ನಮ್ಮ ಲೋಕಾಯುಕ್ತದಿಂದ ನಮ್ಮ ಪಣೀಂದ್ರ ಸಾಹೇಬರು, ನಾನು ಲೋಕಾಯುಕ್ತ ಸಂಸ್ಥೆಯಿಂದ 178 ತಾಲೂಕಲ್ಲಿ ಎಲ್ಲ ಸೈನಿಕರಿಗೆ, ಇವರು 79 ವರ್ಷ ಆದರೂ ಸ್ವಾತಂತ್ರ್ಯ ಯೋಧರು, ಕಾರ್ಗಿಲ್ ಸತ್ತವರು ಸುಮಾರು ಜನಕ್ಕೆ ಸೈಟ್ ಕೊಟ್ಟಿಲ್ಲ, ಜಮೀನು ಕೊಟ್ಟಿಲ್ಲ, ಸರ್ಕಾರ ಸರ್ಕ್ಯುಲೇಷನ್ ಮಾಡಿದೆ. ಅದು ಮಾಡಿಲ್ಲ ಅಂಥೇಳಿ ಎಲ್ಲ ತಹಸೀಲ್ದಾರ್ 178 ತಹಸೀಲ್ದಾರ್ನ ಪಾರ್ಟಿ ಮಾಡಿದ್ದೀನಿ, ಅಸಿಸ್ಟೆಂಟ್ ಕಮಿಷನರ್ ಪಾರ್ಟಿ ಮಾಡಿದ್ದೀನಿ, ಡೆಪ್ಟಿ ಕಮಿಷನರು ಮಾನಿಟ್ರ್ ಮಾಡಬೇಕು ಅಂತ ಅವ್ರಿಗೆ ಹೇಳಿ ನಾವು 178 ಅಂದರೆ ಎಂಟೈರ್ ಸ್ಟೇಟಲ್ಲಿ ಎಲ್ಲ ಸೈನಿಕರಿಗೂ ನ್ಯಾಯ ಒದಗಿಸ್ಬೇಕು ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡಿ ಒಂದು ಸ್ವಯಂ ಪ್ರೇರಿತವಾದ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀನಿ. ಅದಲ್ಲದೆ ನಮ್ಮ ಸ್ವಾತಂತ್ರ್ಯ ಯೋಧರು, ಸೈನಿಕರು ಬಿಟ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಪೂರ್ವಿಕರು ಯಾರು ಹೋರಾಡಿದಾರೋ, ಸ್ವಾತಂತ್ರ್ಯ ಹೋರಾಟಗಾರರು 150 ಜನ ಇದ್ದಾರೆ. ಅವರಿಗೆ ಪೆನ್ಷನ್ ಕೊಡ್ತಾಯಿಲ್ಲ ಅಂತ 105 ವರ್ಷ, 98 ವರ್ಷ, 110 ವರ್ಷ ಅಂಥವ್ರು ಪೆನ್ಷನ್ ಕೊಡ್ತಾಯಿಲ್ಲ. ನನ್ನ ನೋಟಿಸ್ ಬಂದಾಗ ಅದನ್ನು ಸಹ ಎಂಟೈರ್ ಸ್ಟೇಟಲ್ಲಿ ನಾವು ಆ ಪೆನ್ಷನ್ ಎಲ್ಲೆಲ್ಲಿ ಇದಾಗಿದೆ ಅಂತ ಎಂಟೈರ್ ಸ್ಟೇಟ್ಗೆ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಾವು. ಅದಲ್ಲದೆ ಎಲ್ಲೋ ಒಂದು ಕಡೆ ಪಂಚಾಯತಿ, ಗ್ರಾಮ ಪಂಚಾಯತಿಗಳು ಬಂದಾಗ ಈ ಪಂಚಾಯತ್ ರಾಜ್ ಆಕ್ಟ್ ಅಂತ ತಂದೀವಿ ನಾವು. ಅದು ತಂದಿದ್ದು ಸ್ವರಾಜ್ಯ ಮಾಡಬೇಕು ಅಂತ. ಅದು ತಂದಿದ್ದು ಒಳ್ಳೆಯ ಉದ್ದೇಶ. ಅಂದರೆ ಹಳ್ಳಿಗಳು ಪಂಚಾಯತಿ, ಗ್ರಾಮ ಪಂಚಾಯತಿಯಲ್ಲಿ ಹಳ್ಳಿಯಲ್ಲೂ ಸಹ ಈ ಸೆಂಟ್ರಲೈಸ್ ಪವರ್ ಇರಬಾರ್ದು ಅಂತೇಳಿ ಅದು ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು ಮತ್ತು ಮಂಡಲ ಪಂಚಾಯತಿಗಳೆಲ್ಲ ಹೋಗಿ ಇವಾಗ ಗ್ರಾಮ ಪಂಚಾಯತಿ ಬಂತು. ಯಾಕೆ ಅಂದರೆ ಜನಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತ ಉದ್ದೇಶದಲ್ಲಿ ಮಾಡಿದ್ರೆ ನನಗೆಲ್ಲೋ ನೋವಿದೆ. ಪಂಚಾಯತಿ ನಾನು ಮೊನ್ನೆ ಶ್ರೀನಿವಾಸಪುರಕ್ಕೆ ಹೋದಾಗ ಒಂದು 10 ಪಂಚಾಯತಿಯನ್ನು ನಾನು ಹೋದೆ. ಎಷ್ಟು ಮೋಸ ಮಾಡ್ತಾಯಿದ್ದಾರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸು. ಒಂದು ಆ್ಯಕ್ಷನ್ ಪ್ಲಾನ್ ಅಂತೇಳಿ ಒಂದು ಸ್ಕೀಮ್ ತೊಗೊತಾರೆ. ಆ ಸ್ಕೀಮಲ್ಲಿ 5 ವರ್ಷ ಪಂಚಾಯತಿ ಪ್ರೆಸಿಡೆಂಟು ಮತ್ತು BEO ಅವರೇ ಸಿಗ್ನೇಚರು 1 ವರ್ಷ ಫುಲ್ಲು ಆ್ಯಕ್ಷನ್ ಪ್ಲಾನ್ ಮಾಡಿ. ನನಗೆ ಶಾಕ್ ಆಯಿತು. ಒಂದು ಹಳ್ಳಿ ಕಡೆ ಬೋರ್ವೆಲ್ ಹಾಕಿ ಎಲ್ಲ ಹಾಕಿದರೆ ತಿಂಗಳಲ್ಲಿ 4 ಸಲ ಕೆಟ್ಟೋಗುತ್ತೆ ಬೋರ್ವೆಲ್. ಅಂದರೆ 40,000 ಮೇಲೆ ಅಂದರೆ ಅವರು ಮ್ಯಾನ್ಯುವಲ್ ಇದು ಕರಿಬೇಕು. ಅದಕ್ಕೇನು ಮಾಡ್ತಾರೆ ಇವರು 9,950 ಮಾಡ್ತಾರೆ. 4 ಸಲ ಅಂದರೆ 40,000 ಹೋಯ್ತು ಅಲ್ಲೇ. ಈ ಥರ ವಂಚನೆ ಆಗ್ತಾಯಿದೆ. ಅದಕ್ಕೆ ನಾನು ಮೊನ್ನೆ 10 ತಾಲೂಕು ಹೋಗಿದ್ದೀನಿ, ಮತ್ತೆ ಇನ್ನು 12 ತಾಲೂಕಿದೆ, ಅದನ್ನು ಬಿಡ್ತಾಯಿಲ್ಲ, ಹೋಗ್ತಾಯಿದ್ದೀನಿ. ಗ್ರಾಮ ಪಂಚಾಯತ್ ಸ್ವಲ್ಪ ನಾವು ಸರಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಜೊತೆಗೆ ನಮ್ಮ ಸಮಾಜ ನಮಗೆ ಸಪೋರ್ಟ್ ಮಾಡಬೇಕು. ಸಮಾಜ ಬದಲಾಗಬೇಕು. ಸಮಾಜ ಅಂದರೆ ಇನ್ಕ್ಲೂಡಿಂಗ್ ಯುವಜನತೆ, ಸಮಾಜ ಬದಲಾಗಬೇಕು. ಓಟು ದುಡ್ಡು ತೊಗೊಂಡು ಓಟ್ ಹಾಕೋದು ಬಿಡಬೇಕು. ಜೊತೆಗೆ ಈ ಯಂಗ್ಸ್ಟರ್ಸ್ ಏನಾಗಿದ್ದಾರೆ, ಪೇಟಾಡಿಸಮ್ ಹೋಗಿ ಇವಾಗ ಮೊಬೈಲಿಸಮ್ ಆಗಿಬಿಟ್ಟಿದೆ. ಆ ಪೇಟಾಡಿಸಮ್ ಯಾರಿಗೂ ಹುಮ್ಮಸ್ಸು ತಾಕತ್ತ ಇಲ್ಲ, ಬರೀ ಮೊಬೈಲು, ವಿಚಿತ್ರ ಜೀವನ ಮಾಡ್ತಾಯಿದ್ದಾರೆ. ಯಾರಿಗೂ ಸ್ವಾತಂತ್ರ್ಯ ಕೆಚ್ಚು ಮಕ್ಕಳಲ್ಲಿಲ್ಲ.
ನಾನು ಎಲ್ಲ ತಮ್ಮ ಮುಖಾಂತರ ನಮ್ಮ ಎಜುಕೇಷನಲಿಸ್ಟ್ ಇವ್ರಿಗೆಲ್ಲ ಹೇಳೋದು, ಅದು ಒಂಥರ ದಂಧೆ ಆಗಿದೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಮನಿ ಮೇಕಿಂಗ್ ಮಿಷನರೀಸ್ ಥರ. ಸ್ವಾತಂತ್ರ್ಯ ಬಗ್ಗೆ, ಸ್ವಾತಂತ್ರ್ಯ ಯೋಧರ ಬಗ್ಗೆ, ಆಮೇಲೆ ಸ್ವಾತಂತ್ರ್ಯ ನಮ್ಮ ಪೂರ್ವಿಕರು ಸ್ವಾತಂತ್ರ್ಯ ಬಗ್ಗೆ ಎಷ್ಟು ಕೆಚ್ಚು ರಕ್ತ ತರ್ಪಣೆ ಮಾಡಿದ್ದಾರೆ, ಯಾರಿಗೂ ಅದು ಮನದಟ್ಟಾಗ್ತಾ ಇಲ್ಲ. ಈ ಮೊಬೈಲ್ ರಾಜ್ಯ ಬಿಟ್ಟು ಸ್ವಲ್ಪ ಮಕ್ಕಳಿಗೆ ಸ್ವಾತಂತ್ರ್ಯ ಪ್ರೇಮ ಬೆಳೆಸಿ ಅಲ್ಲಿಂದ ಏನಾದರೂ ಯಂಗ್ಸ್ಟರ್ಸ್ ನಾವು ಸ್ವತಂತ್ರ ತಗೊಂಡ್ಬರ್ಬೋದು ಅಂತ. ಅದಲ್ಲದೆ ನಾನು ನನ್ನ ಮಾಧ್ಯಮ ಮಿತ್ರರಲ್ಲಿ ಕೇಳೋದೇನೆಂದರೆ, ದಯವಿಟ್ಟು ನೀವು ಮುಂದೆ ಬನ್ನಿ, ನಾನು ನಿಮ್ಮ ಜೊತೆಗಿದ್ದೀನಿ. ಇದೇನಾದರೂ ಮಾಡಿ ನಾವು ಮನಸ್ಸು ಮಾಡಿದ್ರೆ ಆ ಲೇಖನಿನೇ ಕೆಲಸ ಮಾಡಿದ್ದು ಸ್ವಾತಂತ್ರ್ಯ ಬರಬೇಕಾದ್ರೆ ನೀವು ಇದ್ರೆ ನನ್ನ ಜೊತೆಗಿದ್ರೆ ನಾನು ಪ್ರಯತ್ನ ಮಾಡ್ತೀನಿ. ಆ ಭ್ರಷ್ಟಾಚಾರ ತೋರಿಸೋ ಅಂತಲೇ ನಾನು ನಿಮ್ಮಲ್ಲಿ ಕಳ್ಕಳಿಂದ ಮನವಿ ಮಾಡ್ತಾಯಿದ್ದೀನಿ. ಫಸ್ಟು ಸಮಾಜಕ್ಕೆ ಹೇಳೋದು ನಾನು, ದಯವಿಟ್ಟು ನೀವು ಸಮಾಜ ಬದಲಾಗಿ. ತೃಪ್ತಿ ಇಲ್ಲದೆ ಇದ್ದ ಜೀವನ, ಎಷ್ಟು ಶ್ರೀಮಂತಿಕೆ ಇಲ್ದೇನು, ತೃಪ್ತಿ ಮುಂದೆ ಶ್ರೀಮಂತಿಕೆ ಇಲ್ಲ, ಏನೂ ಆಗೋದಿಲ್ಲ. ತೃಪ್ತಿ ಇಲ್ಲ, ಶ್ರೀಮಂತಿಕೆ ಇಲ್ಲ. ಎಷ್ಟೇ ಶ್ರೀಮಂತಿಕೆ ಇದ್ದರೂ ತೃಪ್ತಿ ಇಲ್ಲ ಅಂದರೆ ಜೀವನ ಅಲ್ಲ. ಧರ್ಮ ಇರಬೇಕು, ಧರ್ಮ ಜೊತೆಗೆ ಮಾನವೀಯತೆ ಇರಬೇಕು, ಸಮಾಜದಲ್ಲಿ ದೇಶಭಕ್ತಿ ಇರಬೇಕು, ತಂದೆ ತಾಯಿಯನ್ನು ವಯಸ್ಸಾದ ನೋಡ್ಕೊಳ್ಳೋ ಆ ಒಂದು ಮಾನವೀಯತೆ ಬೇಕು. ಅದೆಲ್ಲವೂ ಮರಿತಾ ಇದ್ದೀವಿ ಅಂತ ನನ್ನ ಭಾವನೆ. ಈ ಮುಖಾಂತರ ನಾನು ಎಲ್ರಿಗೂ ಹೇಳೋದು ಅಂದರೆ, ಸಮಾಜ ಬದಲಾಗಬೇಕು, ಸಮಾಜ ಬದಲಾಗಬೇಕು, ಸಮಾಜ ಬದಲಾಗಬೇಕು. ಥ್ಯಾಂಕ್ ಯು.